ಇದು ನಿನ್ನೆ ಮೊನ್ನೆ ಆಗಿರೋದು. ಐ ಡೋಂಟ್ ನೋ ವೈ ದಿಸ್ ಇಶ್ಯೂ ಹಸ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಲಾಸ್ಟ್ 3 ತಿಂಗಳಿಂದ ನೀತಿ ಸಮಿತಿ ಜಾರಿ ಇರೋದ್ರಿಂದ ನಾವು ಯಾರ ಅಧಿಕಾರಿಗಳನ್ನಾಗಲಿ ಏನಾಗಲಿ ನೀರಿನ ಬಗ್ಗೆ ನಾವು ಕೇಳ್ಕೊಬೋದಾಗಲಿ ನಾವು ಆದೇಶ ಮಾಡೋಕ್ಕಾಗ್ತಿದ್ದಿಲ್ಲ. ಯಾಕಂದರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕುಡಿಯೋ ನೀರಿಗೆ ವ್ಯವಸ್ಥೆಗೋಸ್ಕರ ಎಲ್ಲ ಅದೇನು ಅನುಕೂಲ ಮಾಡಬೇಕು ಮಾಡಿದ್ರು. ನಮಗೆ ಎಲ್ಲೆಲ್ಲಿ ಸಮಸ್ಯೆಗಳು ಯಾರನ್ನ ಫೋನ್ ಮಾಡಿ ಹೇಳ್ತಿದ್ರೆ ನಾವು ಡಿ ಸಿ ಅವ್ರಿಗೆ ಫೋನ್ ಮಾಡಿ ಹಿಂಗೆ ಸಮಸ್ಯೆ ಐತೆ ಸ್ವಲ್ಪ ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ವಿ. ಮತ್ತು ಅದಕ್ಕೆ ಅವ್ರು ಕ್ರಮ ತಗೊತಾರೆ. ಅಷ್ಟೇ ಆಗಲಿ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನನಗೆ ತಿಳಿದಂಗೆ ಇವತ್ತು 1 ವರ್ಷ ಆಯಿತು ನಾನು ಮುನ್ಸಿಪಾಲ್ಟಿನಲ್ಲಿ ಒಂದು ದಿವಸ ಕೂಡ ಯಾರಿಗೂ ಮಾತಾಡಿಸಿಲ್ಲ. ಒಂದು ದಿವಸ ನಾನು ಕೇಳಲಿಲ್ಲ, ಏನು ನಡೀತಾ ಇದೆ ಅನ್ನೋದು ಕೂಡ ಕೇಳಲಿಲ್ಲ. ಅವರಷ್ಟು ಗೌರಿ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ರು, ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ಯಾರು ಕಮಿಷನರ್ಸ್ ಬಂದರೂ ಕೂಡ ಹೇಳ್ತಿದ್ದೆ, ಏನೈತೆ ಅನುಕೂಲ ಮಾಡ್ರಪ್ಪ, ಅದೇ ಅವ್ರಿಗೆ ಏನು ವ್ಯವಸ್ಥೆ ಮಾಡಬೇಕು ಮಾಡ್ಕೊಂಡು ಹೋಗ್ತಾ ಇರಿ, ಏನು ಕಂಪ್ಲೇಂಟ್ ಬರ್ದಂಗೆ ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ಬಿಟ್ಟು ಅಷ್ಟು ಹೇಳ್ತಾ ಇದ್ದಾಗಲಿ ಅದಕ್ಕಿಂತ ಹೆಚ್ಚೇನಿಲ್ಲ. ಬಟ್ ನಾನು ನನ್ನ ಕಡೆಯಿಂದ ನನಗೆಲ್ಲ ಗೊತ್ತಾಗ್ತಾ ಇತ್ತು. 2-3 ಜಿಲ್ಲಾ ಮಂತ್ರಿಗಳ ಜೊತೆಗೆ ನಾವೆಲ್ಲ ಹೇಳಿದ್ವಿ, ಮೀಟಿಂಗ್ ತೊಗೊಂಡವಾಗ ಕುಡಿಯೋ ನೀರಿನ ವ್ಯವಸ್ಥೆ ಸ್ವಲ್ಪ ಸರಿಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಅದಕ್ಕೆಲ್ಲ ನಾವು ಏನು ವ್ಯವಸ್ಥೆ ಮಾಡಬೇಕೆಲ್ಲ ಮಾಡ್ತಾ ಇದ್ದೆ. ಅದನ್ನೆಲ್ಲ ಡೀಟೇಲ್ಸ್ ಆಗಿ ನಾನು ನೀತಿ ಸಮಿತಿ ಜಾರಿ ಮುಗಿದ ಮೇಲೆ ಒಂದು ದಿವಸ 9-10ನೇ ತಾರೀಕು ಕರೀತೀನಿ. ಎಲ್ಲ ನಾವೇನು ಮಾಡಿದ್ವಿ ಈ ಕುಡಿಯೋ ನೀರಿಗೆ ಪ್ರಾಬ್ಲಮ್ಗೆಲ್ಲ ಸಾಲ್ವ್ ಮಾಡೋಕ್ಕೆ ನಮ್ಮ ಕೈಯಿಂದ ಏನೇನು ಮಾಡೋಕ್ಕಾಗ್ತಾ ಇತ್ತು ಅದೆಲ್ಲ ನಾವೇನೇನು ಮಾಡಬೇಕಾಗಿತ್ತು, ಏನೇನು ಕ್ರಮ ತಗೊಂಡಿದ್ವಿ ಅದು ಅವತ್ತೊಂದು ದಿವಸ ನನಗೆಲ್ಲ ತೋರಿಸ್ತೀನಿ. ಸರಿ, ಇದು ಯಾಕೆ ವೈಯಕ್ತಿಕ ಪ್ರತಿಷ್ಠೆ ಬಂತ ಅಂತ ವಿಚಾರ, ಟ್ಯಾಂಕರ್ ವಿಚಾರ? ನನಗೆ ಗೊತ್ತಿಲ್ಲ ಸರಿ, ಕಮಿಷನರ್ ಅವರು ಅದೇನು ಟ್ಯಾಂಕರ್ ಕೇಳಿದ್ರು. ನೋಡಪ್ಪ, ಅದು ನೋಡ್ಬಿಟ್ಟು ಅದೇನೈತೆ ಅರೇಂಜ್ಮೆಂಟ್ ಮಾಡ್ರಿ, ಅದೇನೋ ಇದು ಮಾಡ್ತಾ ಇದಾರೆ ಕೇಳ್ರಿ, ಡಿ ಸಿ ಕೇಳ್ರಿ, ನನಗೆ ಕೇಳೋಕೆ ಹೋಗ್ಬೇಡ್ರಿ, ಅದು ನಿಮ್ಮ ಮುನ್ಸಿಪಾಲ್ಟಿನಲ್ಲೇ ನಿಮ್ಗೆ ಏನು ಕಾನೂನು ರೀತಿಯಿಂದ ಮಾಡ್ಕೊಂಡು ಹೋಗ್ರಿ, ಅಷ್ಟೇ ಆಗಲಿ, ಅದು ನನಗೆ ಯಾಕೆ ಅದು ಮಾಡ್ತೀರಿ ಅಂತ ಹೇಳ್ಬಿಟ್ಟು ಅಷ್ಟು ಹೇಳಿ ಬಿಟ್ಟಿದ್ದೀನಿ ಅಷ್ಟೇ. ಪರ್ಟಿಕ್ಯುಲರ್ ನಾನು ಇವಾಗ 24,000 ಎಕರೆಗೆ ಲಾಸ್ಟ್ 6 ತಿಂಗಳಿಂದ ನೀರು ಕೊಟ್ಟು 2 ಟ್ಯಾಂಕರ್ಗೋಸ್ಕರ ನಾನು ಯಾಕೆ ಮಾತಾಡೋಕೆ ಹೋಗ್ಬೇಕು? ಇವಾಗ ಎಷ್ಟು ಜನ, ಸಾವಿರಾರು ಜನ ರೈತರಿಗೆ ನೀರು ಕೊಟ್ಟಿವಂತ ಬೆಳೆಗೆ ಇಂಥ 6 ತಿಂಗಳಿಂದ ಇಡೀ ನಮ್ಮ ವಿಜಯನಗರ ಇದು ನಮ್ಮ ಟಿ ವಿ ಡ್ಯಾಮ್ನಲ್ಲಿ ಯಾರಿಗೂ ನೀರು ಕೊಟ್ಟಿಲ್ಲ. ಪಾಪ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೂ ಸ್ಟ್ಯಾಂಡಿಂಗ್ ಕ್ರಾಪ್ಸ್ ಐತೆ ಅಂತ ಹೇಳ್ಬಿಟ್ಟು ನಮಗೆಲ್ಲ ನೀರು ಕೊಟ್ಟು ಸಹಕಾರ ಮಾಡಿ ಏನೋ ಒಂದು ಬೆಳೆ ಉಳಿಸ್ಕೊಂಡಿಲ್ಲ. ಅದು ಆ ಖುಷಿನಲ್ಲಿ ನಾವು ಇದ್ದೀವಿ. ನಮ್ಗೆ ಇವತ್ತಿಗೂ ಡ್ಯಾಮ್ನಲ್ಲಿ ಅರ್ಧ TMC ನೀರು ತಂಕೈತೆ, 1 TMC ಅರ್ಧ TMC ನೀರು ತಂಕೈತೆ. ನೀರಿನ ಬಗ್ಗೆ ಏನು ಕೊರತೆ ಏನಿಲ್ಲ. ಇದು ಯಾಕೆ ಇಗ್ನೈಟ್ ಆಯಿತು, ಯಾಕೆ ಇದಾಯಿತು, ನನಗೆ ಸರ್ಪ್ರೈಸ್ ಆಯಿತು. ತಾವು ಏನಿದ್ರೆ ನಾನು 20-25 ಸಾವಿರ ನೀರು ಕೊಟ್ಟಿದ್ದೀನಿ ಜೊತೆಗೆ ನಾನು ಅಷ್ಟು ಕೊಟ್ಟವನು ಈ ಯಾರು ಟ್ಯಾಂಕರ್ ಯಾಕೆ ನಾ ರಾಜಕೀಯ ಮಾಡಲಿ ಅಂತ ನೀವು ಅಂದಿಸಲಿ. ಆದರೆ ನಗರಸಭೆ ಕಮಿಷನರ್ ಬಂದು ಬಹಿರಂಗವಾಗಿ ಹೇಳ್ತಾರೆ, ಶಾಸಕರು ದಯವಿಟ್ಟು ಅವರು ಕೊಡಬೇಡ ಅಂತ ಹೇಳಿದ್ದಾರೆ, ಅದಕ್ಕಾಗಿ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ ಓಪನ್ ಆಗಿ ಹೇಳಿದ್ದಾರೆ ಸರ್. ಎಲ್ಲ ಮಾಧ್ಯಮಗಳು ಸುದ್ದಿ ಆಯಿತು ಅವ್ರಿಗೆ. ಹಾಗಾಗಿ ಈ ಇಶ್ಯೂ ಇಷ್ಟೊಂದಾಗಿ ಅವರ ಮಾತಾಡಬಾರ್ದು, ಒಂದು ಇಲ್ಲ, ಅದೇನೈತಲ್ಲ ಕಾನೂನು ರೀತಿಯಿಂದ ಏನು ತಗೋಬೇಕು ತಗೊಂಡು ಮಾಡ್ಕೊಂಡು ಹೋಗ್ರೆ ಅಷ್ಟೇ ಆಗಲಿ. ಅದೇನು ನೀವು ಇವಾಗ ಎಷ್ಟು ಒಂದು 15-20 ಟ್ಯಾಂಕರ್ ತಗೊಂಡಿದ್ದಾರೆ, ತಗೊಂಡು ಅದೆಲ್ಲ ಏನೈತಿ ಎಲ್ಲ ವಾರ್ಡ್ಗಳಿಗೆಲ್ಲ ಸಪ್ಲೈ ಕೊಡ್ತಾ ಇದ್ದಾರೆ. ಅದು ನನಗೂ ಗೊತ್ತಿಲ್ಲ, ಬಿಕಾಸ್ ಈವನ್ ಐ ಡೋಂಟ್ ನೋ, ಬಿಕಾಸ್ ಮುನ್ಸಿಪಾಲ್ಟಿ ಇಸ್ ದೇರ್. ಅವ್ರು ರೆಸಲ್ಯೂಷನ್ ಪಾಸ್ ಮಾಡ್ಕೊತಾರ, ಕೌನ್ಸಿಲರ್ಸ್ ಕೇಳ್ದಂಗೆಲ್ಲ ಅವರು ಅರೇಂಜ್ಮೆಂಟ್ ಮಾಡ್ತಾರೆ, ಕೊಡ್ತಾ ಇದ್ದಾರೆ ಅವರು. ಅದನ್ನಲ್ಲಿ ನನ್ನೇ ಕೇಳಬೇಕು ಅನ್ನೋದೇನಿಲ್ಲ. ಒಂದೊಂದು ಟ್ಯಾಂಕರ್ ಶಾಸಕನಿಗೆ ಹೇಳಿ ಕೊಡಬೇಕು ಅನ್ನೋದೇನು ಕಾನೂನು. ಇಟ್ ಇಸ್ ಬಾಡಿ ವಿಚ್ ಇಸ್ ಟೇಕಿಂಗ್ ಕೇರ್ ಆಫ್ ಸಪ್ಲೈ ಆಫ್ ವಾಟರ್. ಇಟ್ ಇಸ್ ನಾಟ್ ದಟ್ ಐ ಟೇಕ್ ಕೇರ್. ಏನೋ ಕ್ರೈಸಿಸ್ ಐತಿ, ಫಂಡ್ ಕ್ರಂಚ್ ಇದೆ, ದೆನ್ ಐ ಕಮ್ ಇನ್ ಟು ಪಿಕ್ಚರ್.
ಏನಾದ್ರು ತೊಗೊಂಬರ್ಬೇಕು, ಅನುದಾನ ಕೊಡಬೇಕಾಗುತ್ತೆ, ಮಾಡಿಸ್ಬೇಕಾಗುತ್ತೆ, ತೊಗೊಂಬರ್ತೀವಿ, ಸಹಕಾರ ಮಾಡಿಸ್ತೀವಿ. ಇಟ್ ಗೋಸ್ ಲೈಕ್ ದ್ಯಾಟ್. ಸರಿ, ಹಂಗಂದ್ರೆ ನಿಮ್ಮ ಮೇಲೆ ಆರೋಪ, ನಿಮ್ಮ ಮೇಲೆ ತಪ್ಪನ್ನು ಹೊರಿಸ್ತಕ್ಕಂತ ಕಮಿಷನರ್ ವಿರುದ್ಧ ಏನಾದ್ರು ಕ್ರಮ ಕೇಳಬಹುದು? ಈ ಮಾಸ್ಟರ್ ಅಥವಾ ಮಾತಾಡಿರೋದು ಫಸ್ಟ್ ಮೊದಲನೇ ದಿವಸ ಸರಿಯಾಗಿ ಮಾತಾಡ್ಬಿಟ್ಟಿದ್ರೆ ಈ ಸಮಸ್ಯೆ ಬರೋದೇ ಅಲ್ಲ. ಆತ ಬೈ ಮಿಸ್ಟೇಕ್ ಮಾತಾಡಿದಾನೋ ಬೈ ಇದು ಮಾಡಿದಾನೋ ಗೊತ್ತಿಲ್ಲ. ಬಟ್ ಐ ಟೋಲ್ಡ್ ನಾನಂತೂ ಎಷ್ಟಂತ ಹೇಳಿದೆ, ಏನಿದೆ, ಯಾರು ಏನು ಟ್ಯಾಂಕರ್ಸ್ ಕೊಡ್ತಾರೆ ವ್ಯವಸ್ಥಿತವಾಗಿ ತಗೊಳ್ರಿ ಅಷ್ಟೇ ಆಗಲಿ. ಡೋಂಟ್ ಟೇಕ್ ಇನ್ನು ಹಾರ್ಶ್ ದಿಸ್ ಥಿಂಗ್ ಅಷ್ಟು ಹೇಳ್ಬಿಟ್ಟು ಇದು ಮಾಡಿದ್ದೆ ಆಗಲಿ. ಯಾವ ಇದು ತಗೊಳ್ರಿ, ಯಾವ ತಗೋಬೇಡ್ರಿ ಅಂತ ಹೇಳ್ಬಿಟ್ಟು ಯಾವುದು ಯಾರಿಗೂ ಇದು ಮಾಡಕ್ಕೆ ಹೋಗಿಲ್ಲ. ಯಾಕಂದ್ರೆ ಅವ್ರು ಟೇಕನ್ ಸೋ ಮೆನಿ ಟ್ಯಾಂಕರ್ಸ್, ದೇ ಕ್ಯಾನ್ ಟೇಕ್ ಅದರ್ 2 more ಟ್ಯಾಂಕರ್ಸ್ ಅಂಡ್ ಸಪ್ಲೈ ಮಾಡೋದ್ರಲ್ಲಿ ಏನು ತಪ್ಪೇನೈತಿ? ಕಾರಪುಡಿ ಮಹೇಶ್ ಅವರ ಟ್ಯಾಂಕರ್ ಮೇಲೆ ನೀವು ಭಾವಚಿತ್ರ ಹಾಕ್ಸ್ಕೊಂಡು ಪ್ರಚಾರ ಪಡ್ಕೊಂಡಿದ್ದೀರ ಅಂತ ನನಗೆ ಅಸಲು ಗೊತ್ತೇ ಇಲ್ಲಲ್ಲ. ಅದೇನು ಹಾಕೊಂಡು ತಿರುಗ್ತಾ ಇದ್ದ ನನಗೇನು ಗೊತ್ತಾಯ್ತಾ? ನನಗೆ 15-20 ಟ್ಯಾಂಕರ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ನನಗೆ. ಇದೊಂದೆಲ್ಲ ಸಮಸ್ಯೆ ನನಗೆ ಗೊತ್ತಿದ್ದೇನೆಂದರೆ SL ಚೌಕಿ, ಇನ್ನೊಂದು ಯಾವುದೋ ಮೆಹಬೂಬ್ ನಗರ, ಇನ್ನೊಂದು ಯಾವುದೋ ಒಂದು 2 ಏರಿಯಾ ಅಷ್ಟೇ ಕುಡಿಯೋ ನೀರಿಂದು ಸಮಸ್ಯೆ ಐತಿ. ಅದಕ್ಕೆ ಟ್ಯಾಂಕ್ ಕಟ್ತಾ ಇದ್ದಾರೆ. ಅದು ಆ 2 ಏರಿಯಾಗೆ ಅಂದರೆ ವಾಟರ್ ಸಪ್ಲೈ ಕೊಡ್ತಾ ಇದ್ದಾರೆ ಅನ್ನೋದು ಅಷ್ಟೇ ನನಗೆ ಇದೈತಿ. ಬಟ್ ಐ ಡೋಂಟ್ ನೋ 15 ಟ್ಯಾಂಕರ್ ನೀರು ಹೋಗ್ತಾ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಪರ್ ಡೇ 36 ಟ್ರಿಪ್ ಅಂತ 36 ಟ್ರಿಪ್ಸ್ ಹೋಗ್ತಾ ಇದೆ ವಿತ್ 10 to 12 ಟ್ಯಾಂಕರ್ಸ್ ದೇ ಆರ್ ಡೂಯಿಂಗ್ ದಟ್. 36 ಟ್ರಿಪ್ಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಫೋಟೋಸ್ ತೆಗಿತಾ ಇದ್ದಾರೆ, ಕೊಡ್ತಾ ಇದ್ದಾರೆ, ಅವೆಲ್ಲ ಮಾಡ್ತಾ ಇದ್ದಾರೆ. ಇನ್ನೊಂದು ಏನಾಗೈತಿ ಸರ್, ಸಮ್ಮರ್ ಹೆಚ್ಚಿರೋದ್ರಿಂದ, ಬೇಸಿಗೆ ಕಾಲ ಹೆಚ್ಚಿರೋದ್ರಿಂದ ಸ್ವಲ್ಪ ಕುಡಿಯೋ ನೀರಿನ ಅವಶ್ಯಕತೆ ಇದೆ, ಮಾಡ್ತಾ ಇದ್ದಾರೆ. ದೇ ಆರ್ ಟೇಕಿಂಗ್ ಕೇರ್. ಲೆಟ್ ದಮ್ ಡೂ ಇಟ್ ಆಸ್ ಪರ್ ಪ್ರೊಸೀಜರ್, ವಾಟ್ ಎವರ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಎಲ್ಲ ತಗೊತಾ ಇದ್ದಾರೆ.